ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಸನ್ಮಾನ್ಯ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರ್ ಅವರು ಹೇಳಿದ್ದಾರೆ ಏನಂತ, 19,000 ಶಿಕ್ಷಕರ ನೇಮಕಾತಿ ಈಗೇನು ಒಳ ಮೀಸಲಾತಿ ಇದೆ ಅದು ಕಂಪ್ಲೀಟ್ ಆದ್ಮೇಲೆ ಆ ವರದಿ ಬಂದ ಮೇಲೆ ನಾವು ನೇಮಕಾತಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ತಯಾರಿ ಚುರುಕಾಗಿರ್ಲಿ ಅಂತ ಹೇಳ್ತಾ ನೋಡಿ, ಇದು ಈಗ ನಾವು 3ನೇ ತರಗತಿ 4ನೇ ತರಗತಿ ಎರಡು ಕಂಪ್ಲೀಟ್ ಆಯ್ತಲ್ವಾ. ಈಗ 5ನೇ ತರಗತಿಗೆ ಸಂಬಂಧಿಸಿದಂತೆ ನಾವು ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ದೊಡ್ಡ ಸಂಖ್ಯೆಗಳೊಂದಿಗೆ ಕೆಲಸ ಮಾಡುವುದು ಇದರಲ್ಲಿ ಅ ಆ ಇ ಉ ಈ ಪಾರ್ಟ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಆ ಪಾರ್ಟ್ ಅನ್ನ ನೋಡ್ತಾ ಹೋಗೋಣ. ತಮ್ಮ ಸುತ್ತಲಿನ 1000 ವರೆಗಿನ ದೊಡ್ಡ ಸಂಖ್ಯೆಗಳನ್ನ ಓದುವರು ಮತ್ತು ಬರೆಯುವರು ಯಾರು? ಮಕ್ಕಳು. ಓಕೆ, ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. 1018 ಹೌದಲ್ವಾ? ಇದನ್ನ ಅಂಕೆಯಲ್ಲಿ ಬರೆದಾಗ ಏನಾಗುತ್ತೆ? ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದಂತ ಉತ್ತರ. 8,000ಗಳು 13 ನೂರುಗಳು 12 ಹತ್ತುಗಳು ಮತ್ತು 15 ಬಿಡಿಗಳು. ಓಕೆ, ಇವುಗಳ ಮೊತ್ತ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, 8,000ಗಳು, ಓಕೆ, 13 ನೂರುಗಳು, ಇನ್ನು 12 ಹತ್ತುಗಳು, ಮತ್ತು 15 ಬಿಡಿಗಳು ಎಷ್ಟಾಗುತ್ತೆ? 9435 ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ 9,435 ಆಗುತ್ತೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. 1321 1321ರಲ್ಲಿ 3ರ ಮುಖ ಬೆಲೆ ಏನು ಅಂತ ಕೇಳಿದ್ದಾರೆ. 3ರ ಮುಖ ಬೆಲೆ 300 ಆಗುತ್ತೆ, ಹೌದಲ್ವಾ? ಏನಾಗುತ್ತೆ? 3 ಆಗುತ್ತಾ? ಫೇಸ್ ವ್ಯಾಲ್ಯೂ ಕೇಳಿದ್ದಾರೆ. ಓಕೆ, ಫೇಸ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಓಕೆ, ಫೇಸ್ ವ್ಯಾಲ್ಯೂ. ಅದೇ ಪ್ಲೇಸ್ ವ್ಯಾಲ್ಯೂ ಅಂತ ಏನಾದ್ರು ಸ್ಥಾನ ಬೆಲೆ ಕೇಳಿದ್ರೆ ಅದು ಏನಾಗ್ತಾ ಇತ್ತು? 300 ಆಗ್ತಾ ಇತ್ತು. ಆದ್ರೆ ಇಲ್ಲಿ ಕೇಳಿರೋದು ಮುಖ ಬೆಲೆ ಆಗಿರೋದ್ರಿಂದ ಮುಖ ಬೆಲೆ 3 ಆಗುತ್ತೆ. 4ನೇ ಪ್ರಶ್ನೆ. 9,035ರಲ್ಲಿ 10ರ ಸ್ಥಾನದಲ್ಲಿರುವಂತಹ ಅಂಕೆಯ ಸ್ಥಾನ ಬೆಲೆ ಯಾವುದು? ಬಿಡಿ 10. ಸೊ 10ರ ಸ್ಥಾನದಲ್ಲಿರುವಂತ ಅಂಕೆಯ ಸ್ಥಾನ ಬೆಲೆ ಕೇಳಿದರೆ ಹಾಗಾದ್ರೆ ಏನು? 30 ಇಸ್ ದ ರೈಟ್ ಆನ್ಸರ್. 8,000 ಪ್ಲಸ್ 200 ಪ್ಲಸ್ 6 ಅಂದ್ರೆ 8,206 ರೂಪಾಯಿ. ಓಕೆ, 8,206 ರೂಪಾಯಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ. ರವಿಯು ತಾನು ಡೈಸ್ ಎಸೆದಾಗ ಬರುವ ಅಂಕೆಗಳಿಂದ 4 ಅಂಕಿಯ 4 ಸಂಖ್ಯೆಗಳನ್ನ ಬರೆದಿದ್ದಾನೆ. ಓಕೆ, ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ನೋಡಿ, ಡೈಸ್ ಅನ್ನ ಎಸೆತಾನೆ, ಬರುವಂತಹ 6 ಅಂಕಿಗಳಿಂದ 4 ಅಂಕಿಯ 4 ಸಂಖ್ಯೆಗಳನ್ನ ಬರೆದಿದ್ದಾನೆ. ಓಕೆ, 4 ಅಂಕಿಯ 4 ಸಂಖ್ಯೆಗಳನ್ನ ಬರೆದಿದ್ದಾನೆ. ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು? ನೋಡಿ, ಯಾವುದು? 8531. ಓಕೆ, ಇದು ದೊಡ್ಡ ಸಂಖ್ಯೆ. ಸೀತಾಳು 3,915ಕ್ಕೆ ಈ ಕೆಳಗಿನ ಯಾವ ಅಂಕೆಯನ್ನ ಸೇರಿಸಿದರೆ ಮೊತ್ತ 3,922 ಆಗುತ್ತೆ? ಎಷ್ಟು ಅಂಕಿಯನ್ನ ಸೇರಿಸಿದ್ರೆ 3,922 ಬರುತ್ತೆ? ಎಷ್ಟಕ್ಕೆ? ಎಷ್ಟು ಸೇರಿಸೋದ್ರಿಂದ? 7 ಅನ್ನ ಆಡ್ ಮಾಡೋದ್ರಿಂದ ಬರುತ್ತೆ, ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಏನು? 7 ಇಸ್ ದ ರೈಟ್ ಆನ್ಸರ್. 4 ವಿದ್ಯಾರ್ಥಿಗಳ ಬಳಿ ಕ್ರಮವಾಗಿ 2,410, 2,120, 2,340, 2,210 ಈ ಅಂಕಿಗಳನ್ನ ಒಳಗೊಂಡಂತಹ ಕಾರ್ಡುಗಳು ಇದಾವೆ. ಅದರಲ್ಲಿ ಯಾರ ಬಳಿ ಅತಿ ಚಿಕ್ಕ ಸಂಖ್ಯೆಯ ಕಾರ್ಡು ಇದೆ ಅಂತ ಕೇಳಿದ್ದಾರೆ. ಅತಿ ಚಿಕ್ಕ ಸಂಖ್ಯೆ ಇದು 410, 120, 340, 210. ಸೊ ಅತಿ ಚಿಕ್ಕ ಸಂಖ್ಯೆ ಯಾವುದು? 2,120. ಅಂದ್ರೆ ಇದು ಮೊದಲನೇ ವಿದ್ಯಾರ್ಥಿ, 2ನೇ ವಿದ್ಯಾರ್ಥಿ, 3ನೇ ವಿದ್ಯಾರ್ಥಿ, 4ನೇ ವಿದ್ಯಾರ್ಥಿ. ಸೊ 2ನೇ ವಿದ್ಯಾರ್ಥಿ ಅಂತ ಹೇಳ್ಬೋದಲ್ವಾ? 9ನೇ ಪ್ರಶ್ನೆ ನೋಡಿ, ಇದರಲ್ಲಿ ಸೂಚಿಸಿದಂತಹ ಸಂಖ್ಯೆ ಏನು ಅಂತ ಕೇಳಿದ್ದಾರೆ. ಓಕೆ,
ಅಂದ್ರೆ ಇದರಲ್ಲಿ ಸೂಚಿಸಿರುವಂತ ಸಂಖ್ಯೆಯನ್ನ ಕೇಳಿದ್ದಾರೆ. ಓಕೆ, ನೋಡಿ ಇದರಲ್ಲಿ ಸೂಚಿಸಿರುವಂತಹ ಸಂಖ್ಯೆ ಬಂದು 1122. ಓಕೆ, 4328ರಲ್ಲಿ 3ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. 3ರ ಸ್ಥಾನ ಬೆಲೆ ಏನು? 300, ಹೌದಲ್ವಾ? ಮುಖಬೆಲೆ ಏನು? 3. ಓಕೆ, ಅದ್ರ ನಡುವಿನ ವ್ಯತ್ಯಾಸ ಎಷ್ಟು? 297, ಹೌದಲ್ವಾ? ಇನ್ನು 11ನೇ ಪ್ರಶ್ನೆ, ರಾಧಾಳು 8, 0, 2, 5 ಬಳಸಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ರಚಿಸೋದಕ್ಕೆ ಗೊಂದಲದಲ್ಲಿ ಇದ್ದಾಳೆ. ಹಾಗಾದ್ರೆ ಈ ಅಂಕೆಗಳನ್ನ ಪುನರಾವರ್ತಿಸದೆ ಎಲ್ಲಾ ಅಂಕೆಗಳನ್ನ ಬಳಸಿ ರಚಿಸಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆ. ಫಸ್ಟ್ 0 ತಗೊಳ್ಳೋಣ, ಅದಾದ ನಂತರ ಚಿಕ್ಕದು 2, ಅದಾದ ನಂತರ ಚಿಕ್ಕದು 5, ಅದಾದ ನಂತರ 8. ಸೊ ಇದೇ ಚಿಕ್ಕ ಸಂಖ್ಯೆ, ಹೌದಲ್ವಾ? ಸೊ 0258 ಇಸ್ ದ ರೈಟ್ ಆನ್ಸರ್. ಪುನರಾವರ್ತಿಸದೆ ಎಲ್ಲಾ ಅಂಕೆಗಳನ್ನ ರಚಿಸಿ, ಎಲ್ಲಾ ಅಂಕೆಗಳನ್ನ ಬಳಸಿ ರಚಿಸಬಹುದಾದಂತಹ ಚಿಕ್ಕ ಸಂಖ್ಯೆ. ನೋಡಿ, ನಾವು 0 ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಹೌದಲ್ವಾ? ಇವಾಗ ತಕ್ಷಣಕ್ಕೆ ಏನ್ ಅನ್ಕೊಂಡ್ಬಿಡ್ತಾರೆ, ಓ ಇದು ರೈಟ್ ಆನ್ಸರ್ ಅಂತ ಅನ್ಕೊಂಡ್ಬಿಡ್ತಾರೆ, ಬಟ್ ಇದು ರಾಂಗ್ ಆನ್ಸರ್. ಓಕೆ, ನಾವ್ ಯಾವ ರೀತಿ ರಚಿಸ್ಬೇಕು? 0ಯನ್ನ ಬಳಸ್ಬೇಕು. ಓಕೆ, ಸೊ ಹಾಗಾದ್ರೆ 0ಯನ್ನ ಬಳಸಿ ನೋಡೋದಾದ್ರೆ ಫಸ್ಟ್ ಚಿಕ್ಕದು 2 ಬರುತ್ತೆ, ಅದಾದ ನಂತರ 0 ಬರುತ್ತೆ, ಅದಾದ ನಂತರ 5, ಅದಾದ ನಂತರ 8. ಸೊ 2, 0, 5, 8 ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 12ನೇ ಪ್ರಶ್ನೆ, ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನ ಬರಿಬೇಕು ಅಂತ ಅಂದ್ರೆ ಆ ಸಂಖ್ಯೆಗೆ ಸೇರಿಸಬೇಕಾದಂತಹ ಅಂಕಿ. ನೋಡಿ, ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನ ಬರಿಬೇಕು ಅಂತ ಹೇಳಿದ್ರೆ ಆ ಸಂಖ್ಯೆಗೆ ಏನನ್ನ ಸೇರಿಸ್ಬೇಕು? 1ಅನ್ನ ಸೇರಿಸ್ಬೇಕು. ಯಾವುದೇ ಸಂಖ್ಯೆಯ ಹಿಂದಿನ ಸಂಖ್ಯೆಯು ಕೊಟ್ಟಿರುವಂತಹ ಸಂಖ್ಯೆಗಿಂತ ಎಷ್ಟು ಕಡಿಮೆ ಇರುತ್ತೆ? ಎಷ್ಟು ಕಡಿಮೆ ಇರುತ್ತೆ? ಅಫ್ಕೋರ್ಸ್ ಅದು ಕೂಡ 1 ಕಡಿಮೆ ಇರುತ್ತೆ. ಕೆಳಗಿನ ಯಾವ ಸಂಖ್ಯೆಗಳನ್ನ ಕೂಡಿದರೆ ಮೊತ್ತ 2503 ಆಗುತ್ತೆ ಅಂತ ಇದೆ. 2503 ಆಗ್ಬೇಕು ಅಂತ ಹೇಳಿದ್ರೆ, ಓಕೆ, 2503 ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಇಲ್ಲಿ ಸರಿಯಾದಂತ ಆಯ್ಕೆ? 2500 ಮತ್ತೆ 3. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಮುಂದಿನ ಪ್ರಶ್ನೆ, 2001, 3001, 4001, 5001 ಈ ಸಂಖ್ಯಾ ಸರಣಿಗಳಲ್ಲಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತ ಕೇಳಿದ್ದಾರೆ. ಎಷ್ಟಿದೆ? ಈಗ ಎಲ್ಲದಕ್ಕೂ ಎಷ್ಟಿದೆ? 1000ನೇ ಇದೆ, ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ 1000. ಇನ್ನು 7025, 6025, 5025. ಓಕೆ, ಹಾಗಾದ್ರೆ ಇಲ್ಲಿ ಬರೋದು 4025, ಅದರ ನಂತರ 3025. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 17ನೇ ಪ್ರಶ್ನೆ ನೋಡಿ, ಒಂದು ಬಟ್ಟೆ ಅಂಗಡಿಯಲ್ಲಿ ತೂಗು ಹಾಕಿರುವಂತಹ ಬಟ್ಟೆಯ ಬೆಲೆಯನ್ನ ಏರಿಕೆ ಕ್ರಮದಲ್ಲಿ ಬರೆಯುವಂತಹ ಸರಿಯಾದ ಕ್ರಮ. ಏರಿಕೆ ಇದು 22, ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ, ಇದು ಫೋರ್ತ್ ಬರುತ್ತೆ, ಹೌದಲ್ವಾ? ಸೊ 1ನೇದೆಲ್ಲಿದೆ? ಇಲ್ಲಿದೆ. 2ನೇದೆಲ್ಲಿದೆ? ಇಲ್ಲಿದೆ. 3ನೇದೆಲ್ಲಿದೆ? ಇಲ್ಲಿದೆ. 4ನೇದು ಇಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 18ನೇ ಪ್ರಶ್ನೆ, 4000 ಪ್ಲಸ್ 100 ಪ್ಲಸ್ 0 ಪ್ಲಸ್ 1 ಈ ವಿಸ್ತರಣಾ ರೂಪದ ಸಂಖ್ಯಾ ರೂಪ ಎಷ್ಟು ಅಂತ ಕೇಳಿದರೆ ಎಷ್ಟಂತ ಬರಿತೀವಿ? 4000 100 0 1 ಅಂದ್ರೇನು? 4101 ಆಗುತ್ತೆ, ಹೌದಲ್ವಾ? 4101 ಇಸ್ ದ ರೈಟ್ ಆನ್ಸರ್. ಸೊ 18ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 4101. 2948 ಪದಗಳಲ್ಲಿ ಬರೆದಾಗ ಯಾವ ರೀತಿ ಬರಿತೀವಿ? 2948 ಅಂತ ಬರಿತೀವಿ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 20ನೇ ಪ್ರಶ್ನೆ, 5064 ಪದಗಳಲ್ಲಿ ಬರೆದಾಗ 5064. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ,
ಸುದರ್ಶನನು ಶಿಕ್ಷಕರು ಹೇಳಿದಂತ ಸಂಖ್ಯೆ 3807. 3807 ಕರಿಹಲಿಗೆಯ ಮೇಲೆ ಈ ಕೆಳಗಿನ 4 ರೀತಿಯಲ್ಲಿ ಬರೆದಿದ್ದಾನೆ. ಸರಿಯಾದ ಕ್ರಮ ಯಾವುದು? 3807 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. 8789. 8789 ಇದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೆದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, 22ನೇ ಪ್ರಶ್ನೆಗೆ. 23ನೇ ಪ್ರಶ್ನೆ, 4037 ಹಿಂದಿನ ಸಂಖ್ಯೆ ಯಾವುದು? 4036 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 24ನೇ ಪ್ರಶ್ನೆ, 8999 ಮುಂದಿನ ಸಂಖ್ಯೆ 8999 ಮುಂದಿನ ಸಂಖ್ಯೆ 9000. ಹೌದಲ್ವಾ? ಇನ್ನು 25ನೇ ಪ್ರಶ್ನೆ, ಇದು 7341 ಆಗುತ್ತೆ. ಓಕೆ, ಸಂಕ್ಷಿಪ್ತ ರೂಪ 7341 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ 26ನೇದು 6004 ರೂಪಾಯಿ. ಹೌದಲ್ವಾ? 6004 ರೂಪಾಯಿ. ನೋ, ಯಾವುದು ಇದು? 6004 ರೂಪಾಯಿ. ಓಕೆ, ಅಂದ್ರೇನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 27ನೇ ಪ್ರಶ್ನೆ, ಅಬಾಕಸ್ ನಲ್ಲಿ ಬಿಲ್ಲೆಗಳು ತೋರಿಸುವ ಸಂಖ್ಯೆ ಏನು ಅಂತ ಕೇಳಿದರೆ, ಬಿಡಿ 10, 100, 1000. ಓಕೆ, ತೋರಿಸುವಂತ ಸಂಖ್ಯೆ ಅಂದ್ರೆ 2 ನೋಡಿ, 2000, 200, ಬಿಡಿ 3, 2203. ಸೊ ಯಾವುದು ಕರೆಕ್ಟ್? 2203. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 28ನೇ ಪ್ರಶ್ನೆ, ಇಪ್ಪತ್ತೆಂಟನೇ ಪ್ರಶ್ನೆ 7680. 7680 ಇದರಲ್ಲಿ 6ರ ಸ್ಥಾನ ಬೆಲೆ 600 ರೂಪಾಯಿ. ಓಕೆ, ಇದರಲ್ಲಿ ಸ್ಥಾನ ಬೆಲೆ ಯಾವುದು? 600 ರೂಪಾಯಿ. 600 ಆಗಿರುತ್ತೆ. ಓಕೆ, 5378ರಲ್ಲಿ 7ರ ಮುಖಬೆಲೆ ಎಷ್ಟು? ಬಿಡಿ 10 ಅಂದ್ರೇನು? 70. ಅಂದ್ರೆ 7ರ ಮುಖಬೆಲೆ 7 ಆಗಿರುತ್ತೆ. ಮುಖಬೆಲೆ ಕೇಳಿದಾರಲ್ವಾ, 7ರ ಮುಖಬೆಲೆ 7 ಆಗಿರುತ್ತೆ. ಓಕೆ, 29ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7. 1, 4, 5, 3 ಈ ಅಂಕೆಗಳನ್ನ ಪುನರಾವರ್ತಿಸದೆ ಬರೆಯಬಹುದಾದಂತ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಪುನರಾವರ್ತಿಸದೆ. ಫಸ್ಟ್ ದುಡ್ಡು ತಗೊಳ್ಳೋಣ. 5, ಅದಾದ ನಂತರ 4, ಅದಾದ ನಂತರ 3, ಅದಾದ ನಂತರ 1. 5, 4, 3, 1. ಹೌದಲ್ವಾ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 31ನೇ ಪ್ರಶ್ನೆ, 6240 ಈ ಅಂಕೆಯ ಮಿಂಚುಪಟ್ಟಿಗಳನ್ನ ಬಳಸಿ ಮಾಡಬಹುದಾದಂತ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿ ರವೀನಾ 4 ಸಂಖ್ಯೆಗಳನ್ನ ರಚಿಸಿದ್ದಾಳೆ. ಇವುಗಳಲ್ಲಿ ಸರಿಯಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸರಿಯಾದ ಸಂಖ್ಯೆ ನಾವು ಹೇಳಿದ್ವಿ ಮುಂಚೆ, 0ನ್ನ ಫಸ್ಟ್ ತಗೊಳ್ಳೋ ಹಾಗಿಲ್ಲ. ಫಸ್ಟ್ ಚಿಕ್ಕ ಸಂಖ್ಯೆ ಯಾವುದು? 2, ಅದಾದ ನಂತರ 0, ಅದಾದ ನಂತರ ಯಾವುದು ಚಿಕ್ಕ ಸಂಖ್ಯೆ? 4, ಅದಾದ ನಂತರ 6. ಸೊ 2046 ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ 5038 ಈ ಸಂಖ್ಯೆಯ ಸರಿಯಾದ ವಿಸ್ತರಣಾ ರೂಪ ಯಾವುದು? 5000. 5 ಇಂಟು 1000. ಓಕೆ, ವಿಸ್ತರಣಾ ರೂಪ 5 ಇಂಟು 1000, 5000. ಓಕೆ, ಅದಾದ ನಂತರ 3 ಇಂಟು 10, ಅದಾದ ನಂತರ 8, 1 ರೂಪಾಯಿದು 8 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಸರಿಯಾದಂತ ಉತ್ತರ ಏನು? ಓಕೆ, ಇಲ್ಲಿ ನಾವು ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದ್ರೆ 1000 ಆದ್ಮೇಲೆ 100 ಬರ್ಬೇಕಲ್ವಾ? ಸೊ 100 ಇಂಟು 0 ಇಂಟು 100 ಏನು ಇಲ್ಲ. ಸೊ ಇದು ಸರಿಯಾದಂತ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾವೇನ್ ಅನ್ಕೊಂಡ್ಬಿಡ್ತೀವಿ? ಎಸ್, ಇದು ಕರೆಕ್ಟ್ ಏನು ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ. ಓಕೆ,
ಬಟ್ ಸರಿಯಾದಂತ ಆಯ್ಕೆ ಯಾವುದು? 0ನ ಅಂದ್ರೆ 100ರ ಸ್ಥಾನವನ್ನು ಅಲ್ಲಿ ಏನು ಇಲ್ಲ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಇನ್ನು 33ನೇ ಪ್ರಶ್ನೆ, 3000 ಪ್ಲಸ್ 200 ಪ್ಲಸ್ 0 ಪ್ಲಸ್ 1 ಈ ವಿಸ್ತರಣಾ ರೂಪದ ಸಂಕ್ಷಿಪ್ತ ರೂಪ ಏನು ಅಂತ ಕೇಳಿದ್ದಾರೆ. 3201 ಹೌದಲ್ವಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 34ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 5234, 2435, 5432, 3425, 2543 ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? ಏರಿಕೆ ಕ್ರಮ ಫಸ್ಟ್ ಚಿಕ್ಕದ್ ತಗೋಬೇಕು. ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ, ಇದು ಥರ್ಡ್ ಬರುತ್ತೆ. 432 234, ಸೊ ಇದು 4 ಬರುತ್ತೆ, ಇದು 5 ಬರುತ್ತೆ. 2435 ಎಲ್ಲಿದೆ? ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಸೆಕೆಂಡ್ ಒನ್ 2543 ಎಲ್ಲಿದೆ? ಇಲ್ಲಿದೆ. ಅದಾದ ನಂತರ 2543 ಅಲ್ಲಿದೆ. ಅದಾದ ನಂತರ 3425 ಇಲ್ಲಿದೆ. ಅದಾದ ನಂತರ 5234 ಇಲ್ಲಿದೆ. ಅದಾದ ನಂತರ 5432 ಇಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 35ನೇ ಪ್ರಶ್ನೆ, ಸರಣಿಯಲ್ಲಿ ಕ್ರಮಾನುಗತ ಇಳಿಕೆ ಕ್ರಮದ ಸರಿಯಾದಂತ ಸಂಖ್ಯೆ ಅಂತ ಕೇಳಿದ್ದಾರೆ. ಸರಣಿಯಲ್ಲಿ ಕ್ರಮಾನುಗತ ಇಳಿಕೆ ಕ್ರಮದ ಸರಿಯಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಳಿಕೆ ಕ್ರಮದ ಸಂಖ್ಯೆ 6, ಆಮೇಲೆ ಸೊ ಸರಿಯಾದಂತ 8 7 6 5. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 36ನೇ ಪ್ರಶ್ನೆ, ಸಂಖ್ಯಾ ಸರಣಿಯಲ್ಲಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ 8 5 ಇಲ್ಲಿ 62 62 62 62 ಕಾನ್ಸ್ಟೆಂಟ್ ಆಗಿದೆ. ಬಟ್ ಇಲ್ಲಿ ನೋಡಿ 85 75 65 55 ಇದೆ. ಸೊ ಡಿಫರೆನ್ಸ್ ಏನು? ಇದರಲ್ಲಿ ಎಷ್ಟಿದೆ ಡಿಫರೆನ್ಸ್? 1000ದಷ್ಟು ಡಿಫರೆನ್ಸ್ ಇದೆ. ಓಕೆ, ಸೊ 1000 ಅಂದ್ರೆ ನೋಡಿ 8562 7562. ಓಕೆ, ಸೊ 1000 ಡಿಫರೆನ್ಸ್ ಬರುತ್ತೆ ಎಲ್ಲಾದ್ರಲ್ಲೂ. ಸೊ ಓಕೆ, ಇಲ್ಲಿವರೆಗೂ ಭಾಗ 1 ಅಂದ್ರೆ ಆ ಪಾರ್ಟ್ ಏನಿದೆಯಲ್ಲ ಅದನ್ನೊಂದೇ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ನೋಡ್ತಾ ಹೋಗೋಣ. ಓಕೆ, ಇದು 5ನೇ ತರಗತಿಯ ಮೊದಲನೇ ಒಂದು ಟಾಪಿಕ್ ಆಗಿರುತ್ತೆ. ಇನ್ನಷ್ಟು MCQs ಅನ್ನ ನಾವು ಮುಂದಿನ ಒಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.